ಮಹಾಭಾರತದ ಪ್ರಸಿದ್ಧ ನಾರಾಯಣನಲ್ಲಿ ಕರ್ಣನು ಒಮ್ಮೆ ಯುದ್ಧದಲ್ಲಿ ಅಮಾವಾಸ್ಯೆ ದಿನದಲ್ಲಿ ಮರಣ ಹೊಂದಿದನು. ಅವನ ಆತ್ಮವು ಸ್ವರ್ಗಕ್ಕೆ ಹೋಗಿ ದೇವತೆಗಳಿಂದ ಆತ್ಮಗಳಿಗೆ ಆಹಾರ ದೊರಕುವಂತೆ ಯಾಚಿಸಿದನು. ಆದರೆ ಅಲ್ಲಿಗೆ ಕರ್ಣನಿಗೆ ಬಂಗಾರದ ಪಾತ್ರೆಗಳನ್ನು ಮಾತ್ರ ನೀಡಲಾಯಿತು. ಆಶ್ಚರ್ಯಗೊಂಡು ಆತ ಯಮಧರ್ಮರಾಜನನ್ನು ಕೇಳಿದನು. ಯಮನು ಉತ್ತರಿಸಿದನು, ನೀನು ಜೀವಿತದಲ್ಲಿ ಯಾರಿಗೂ ಆಹಾರ ದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಆಹಾರದ ಬದಲು ಬಂಗಾರ ನೀಡಲಾಗಿದೆ. ಕರ್ಣನು ಇದನ್ನು ಕೇಳಿ ಬೇಸರಗೊಂಡನು. ಆತನು ಯಮಧರ್ಮರಾಜನನ್ನು ತನ್ನ ದೋಷವನ್ನು ಸರಿಪಡಿಸಲು ಅವಕಾಶ ನೀಡುವಂತೆ ಬೇಡಿಕೊಂಡನು. ಯಮನು ಅವನಿಗೆ 15 ದಿನಗಳ ಕಾಲ ಭೂಮಿಗೆ ಹೋಗಿ ಆ ಸಮಯದಲ್ಲಿ ಆಹಾರವನ್ನು ದಾನ ಮಾಡುವಂತೆ ಅನುಮತಿ ನೀಡಿದನು. ಆ 15 ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಈ ದಿನಗಳಲ್ಲಿ ಜನರು ತಮ್ಮ ಪಿತೃಗಳಿಗೆ ಆಹಾರ ಮತ್ತು ನೀರನ್ನು ಅರ್ಪಿಸುತ್ತಾರೆ. ಮಹಾಲಯ ಅಮಾವಾಸ್ಯೆ ದಿನವು ಪಿತೃಪಕ್ಷದ ಅಂತಿಮ ದಿನವಾಗಿದ್ದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನ ಪಿತೃಗಳಿಗೆ ಶ್ರಾದ್ದ ಹಾಗೂ ತರ್ಪಣಗಳನ್ನು ಮಾಡುವುದರಿಂದ ಪಿತೃಗಳು ತೃಪ್ತಿಗೊಂಡು ಆಶೀರ್ವದಿಸುತ್ತಾರೆ.